ಸರ್ ಅವತ್ತು ವಿದ್ಯುತ್ ಶಾಕ್ ಹೊಡೆದು ಬಾಲಕ ಇವತ್ತು ಡೆತ್ ಆಗಿದ್ದಾನೆ. ಅವತ್ತು ಏನಾಯಿತು ಆ್ಯಕ್ಚುಲಿ, ಏನು ನೋಡಿದ್ರಿ ನೀವು? ಸರ್ ಮೊದಲಿಗೆ ದೊಡ್ಡ ಸೌಂಡ್ ಬಂತು. ಆ ಸೌಂಡ್ಗೆ ನಮಗೆ ಗಾಬರಿ ಆಗ್ಬಿಟ್ಟು ಹೊರಗಡೆ ಬರೋಷ್ಟರಲ್ಲಿ ದೊಡ್ಡ ಬೆಂಕಿ ಬಂದಿತ್ತು. ಮತ್ತು ಹುಡುಗ ಮೇಲ್ಗಡೆ ಅಡ್ಡಾಡ್ತಿದ್ದ. ಅವನು ಮೈ ಮೇಲೆ ಒಂಚೂರು ಬಟ್ಟೆ ಇರಲಿಲ್ಲ, ಎಲ್ಲ ಬೆಂಕಿ ಅಂಟ್ಕೊಂಡ್ಬಿಟ್ಟಿತ್ತು. ಮೈಯೆಲ್ಲ ಬೆಂಕಿ ಹತ್ಕೊಂಡು ಉರಿತಿತ್ತು. ನಾವು ಕಿರ್ಚ್ಕೊಂಡ್ವಿ ಜೋರಾಗಿ. ಅಷ್ಟರಲ್ಲಿ ಜನ ಸೇರಿದ್ರು. ಮತ್ತು ಏನಾಯಿತು ಅಂತ ಗೊತ್ತಾಗೋಷ್ಟರಲ್ಲಿ ಮೇಲ್ಗಡೆಯಿಂದ ಗೋಡೆ ಬಿದ್ದಿದ್ದು ನಾವು ಕೆಳಗಡೆ ನೋಡಿದ್ವಿ. ಮಕ್ಕಳು ಸ್ಕೂಲಿಂದ ಎಲ್ಲ ಅಷ್ಟರಲ್ಲಿ ಪಾಸ್ ಆಗಿಬಿಟ್ಟಿದ್ರು. ಸೊ ಒಂದು 10-15 ನಿಮಿಷಕ್ಕೆ ಮುಂಚೆ ಆಗಿದ್ದರೆ ಇದು ದೊಡ್ಡ ಅನಾಹುತ ಆಗ್ತಿತ್ತು. ಸೊ ಮಕ್ಕಳೆಲ್ಲ ಸ್ಕೂಲಿಂದ ಹೊರಗಡೆ ಹೊರಟೋಗಿದ್ರಿಂದ ದೊಡ್ಡ ಅನಾಹುತ ಒಂದು ತಪ್ಪಿತು. ಸೊ ನಮ್ಗೆ ಅವಾಗ ಅನ್ನಿಸ್ತು ಹುಡುಗ ಏನಾದರೂ ದಾರ ಏನಾದರೂ ಎಸ್ದಿರ್ಬೋದು ಅಥವಾ ಏನಾದರೂ ಮಾಡಿರ್ಬೋದು ಅಂತ. ಬಟ್ ನಾವು ಕೆಳಗಡೆ ನೋಡಿದಾಗ ಒಂದು ಪರ್ಕೆ ಅಂಟ್ಕೊಂಡು ಉರಿದು ಕೆಳಗಡೆ ಬಿದ್ದಿತ್ತು. ಒಂದು ಬಾಂಬೆ ಪರ್ಕೆ ಅಂತೀವಲ್ಲ, ಆ ಥರ ಒಂದು ಪರ್ಕೆ ಅಂಟ್ಕೊಂಡು ಉರಿದು ಕೆಳಗಡೆ ಬಿದ್ದಿತ್ತು. ಆಮೇಲೆ ನಾವು ಕೆಳಗಡೆಯಿಂದ ಹೋಗೋಕ್ಕೆ ಯಾರಿಗೂ ಧೈರ್ಯ ಬರಲಿಲ್ಲ. ಸ್ಟಾರ್ಟಿಂಗಲ್ಲಿ ಏನಾದರೂ ಪವರ್ ಶಾಕ್ ಇರುತ್ತಾ, ಆ ಥರ ಬಿಲ್ಡಿಂಗಲ್ಲಿ ಏನಾದರೂ ಶಾರ್ಟ್ ಆಗುತ್ತಾ ಅನ್ನೋ ಥರ. ಮತ್ತು ಕಿರ್ಚ್ಕೊಂಡ್ವಿ. ಆಮೇಲೆ ಒಂದು 10 ಮಿನಿಟ್ಸಲ್ಲಿ ಒಂದು 10-15 ಜನ ಮೇಲೆ ಹೋದ್ವಿ. ನೋಡಿದ್ರೆ ಹುಡುಗ ಕಾಣಲಿಲ್ಲ. ಫಸ್ಟ್ ಅವನೆಲ್ಲೋ ಇದರಲ್ಲಿ ಗೋಡೆ ಪಕ್ಕದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದ. ಅವನಿಗೆ ನೋವಿಗೋ ಏನೋ ಗೊತ್ತಿಲ್ಲ, ಗಾಬರಿಗೋ. ಮತ್ತು ಆಮೇಲೆ ಹುಡುಕಿ ಕರ್ಕೊಂಡು ಕೆಳಗಡೆ ಬರೋ ಅಷ್ಟರಲ್ಲಿ ಹುಡುಗ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಅಷ್ಟರಲ್ಲಿ ಒಂದು 70-80% ಬರ್ನಿಂಗ್ ಆಗಿಬಿಟ್ಟಿತ್ತು. ಹುಡುಗನಿಗೆ ಮೈ ಮೇಲೆ ಒಂಚೂರು ಚರ್ಮ ಇರಲಿಲ್ಲ. ತುಂಬ ಸುಸ್ತಾಗಿದ್ದ ಹುಡುಗ. ಆಮೇಲೆ ನಾವು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಆಟೋ ಮಾಡಿ ಹಾಸ್ಪಿಟಲ್ಗೆ ಕಳಿಸಿದ್ವಿ ಸರ್. ಅಂದರೆ ಯಾವ ಕಾರಣಕ್ಕೆ ಹಂಗಾಯಿತು ಸರ್? ಹುಡುಗ ಏನು ಆಟ ಆಡ್ತಾ ಇದ್ನ, ಏನಾರು ವಸ್ತು ಎಸ್ತಿದ್ನ ಅಲ್ಲಿಗೆ, ಪೊರ್ಕೆ ಹಿಡ್ಕೊಂಡು ಟಚ್ ಮಾಡಿದ್ನ ವಯರು? ಸರ್ ನನಗೆ ಅನ್ಸಿದ ಪ್ರಕಾರ ಆ ಹುಡುಗ ಬಾಲ್ ಇಟ್ಕೊಂಡು ಆಟ ಆಡ್ತಾ ಇದ್ದ ಅಂತ ಅವ್ರ ಮಾವ ನನಗೆ ಹೇಳಿದ್ದು. ಬಟ್ ಅವನ ಬಾಲಲ್ಲಿ ಏನಾದರೂ ಬ್ಯಾಟ್ ಥರ ಏನಾದರೂ ಆ ಪರ್ಕೆನ ಯೂಸ್ ಮಾಡಿರ್ಬೋದೇನೋ. ಅದು ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಇಲ್ಲ ಆ ಥರ ಏನಿಲ್ಲ. ಜಸ್ಟ್ ಒಂದು ಪರ್ಕೆನೇ. ಯಾಕಂದರೆ ಕೆಳಗಡೆ ಯಾವ ವಸ್ತುನೂ ಬಿದ್ದಿಲ್ಲ. ನಾವು ಇಮಿಡಿಯೇಟಾಗಿ ಅವಾಗಲೇ ನಾವು ನೋಡಿದ್ದು, ನಾವು ಇಲ್ಲೇ ಇದ್ದಿದ್ದು. ಸೊ ಕೆಳಗಡೆ ಬೇರೆ ಒಂದು ಪರ್ಕೆ ಮಾತ್ರ ಕಂಪ್ಲೀಟ್ ಬೆಂಕಿ ಹತ್ಕೊಂಡು ಉರಿತು, ಕೆಳಗಡೆ ಬಿತ್ತು. ಅಂದರೆ ಇವರೆಲ್ಲ ಎಷ್ಟು ದಿನದಿಂದ ಇಲ್ಲಿ ವಾಸ ಆಗಿದ್ರು ಸರ್? ಇದ್ದಾರೆ ಈಗ ಒಂದು 3-4 ಇಯರ್ಸಿಂದ ಇದ್ದಾರೆ. ಹುಡುಗನಿಗೆ ಪಾಪ ತಂದೆ ಇಲ್ವಂತೆ. ಸೊ ತಾಯಿ ಮಾತ್ರ ಇರೋದು. ತಾಯಿ ಮನೆ ಕೆಲಸ ಮಾಡಿಕೊಂಡು ಪಾಪ ಇಲ್ಲೇ ನೇಪಾಳದಿಂದ ಬಂದಿರೋದು ಏನೋ ಬದುಕಕ್ಕೆ ಅಂತ. ಆ ಅಮ್ಮ ಮನೆ ಕೆಲಸ ಮಾಡ್ಕೊಂಡು ಮಗುನ ಅವತ್ತೇ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ರು ಪಾಪ ಮಗುನ. ಸೊ ಅವತ್ತೇ ದುರಾದೃಷ್ಟ. ಅವನು ಸ್ಕೂಲ್ಗೆ ಹೋಗಿದ್ರು ತಪ್ಪೋಗ್ತಿತ್ತೇನೋ ಗೊತ್ತಿಲ್ಲ. ದೇವ್ರದೇ ಇದೆ, ದೇವ್ರ ಈ ಥರ. ಈ ಹೈ ಟೆನ್ಷನ್ ವೈರಿಂದ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅವ್ರಿಗೆ ಏನಾದ್ರು ಆ ಥರ? ಸುಮಾರು ಆಗಿದೆ ಸರ್. ಇದೇ ಲೈನಲ್ಲಿ ಸುಮಾರು ಆಗಿದ್ದಾವೆ ಇಲ್ಲಿ. ಅಂದರೆ ಈ ಒಂದು ಅದರಿಂದ ಒಂದು 5-6 ಅಡಿ ದೂರ ಇದೆ ಅದು. ಹೌದು. ಸೊ ಹುಡುಗ ಮನೆಗೆ ಟಚ್ ಆಗತ್ತಾರೆ ಏನಾದ್ರು ವೈರು ಈ ಥರ ವಾಲದು ಆ ರೀತಿ ಏನಾದ್ರು ಆಗ್ಬೋದಾ ಇಲ್ಲಿ? ಇಲ್ಲ ಆ ಥರ ಏನಾಗಿಲ್ಲ. ಹುಡುಗ ಪರ್ಕೆಯಲ್ಲಿ ಮೂವಿ ಇದು ಮಾಡಿರೋದ್ರಿಂದನೇ ಅದು ಇದಾಗಿದೆ. ಅಥವಾ ಹತ್ರ ಹೋಗಿದ್ರಿಂದ ಏನಾಗಿಲ್ಲ. ಅಥವಾ ಬಾಲ್ಕನಿ ಒಬ್ರು ಇದು ಮಾಡ್ಬೋದಿತ್ತೇನೋ, ಅವಾಯ್ಡ್ ಮಾಡ್ಬೋದಿತ್ತೇನೋ. ಹೌದು. ಆ ಶಾರ್ಟ್ ಆದಾಗಲೇ ಪ್ಯಾರಾಪೆಟ್ ವಾಲ್ ಅಂತೀವಲ್ಲ, ಅದು ಕಳ್ಸ್ಕೊಂಡು ಬಿದ್ದುಬಿಡ್ತು ಕೆಳಗಡೆ. ನಿಮ್ಮ ಹೆಸರು? ಬಸ್